ಇವತ್ತು ಮಕ್ಕಳನ್ನ ಸಣ್ಣಾಗಿದ್ದಾಗ ಕಲಿಸ್ತೀರಿ. ಅವ್ರು ಎಲ್ಲಿ ಕಲಿಸ್ತೀರಪ್ಪ? ಮಂಗಳೂರಿಗೆ ಇಟ್ಟು ಬಂದ್ವಿ, ಬೆಂಗಳೂರಿಗೆ ಇಟ್ಟು ಬಂದ್ವಿ, ಮುಂಬೈಗೆ ಬಂದ್ರಿ. ನಮ್ಮ ಹುಡುಗ 5 ಗಂಟೆಗೆ ಇದ್ದಾಗ ನಾವು ಹೋಗಿ ಲೇಟ್ ಬರ್ತೀರಿ, ಅನ್ನ ಸಾರು ಉಳ್ಕೋತಾವ್, ಕಲಿತಾವ್ರೆ, ಚಲೋ ಅಂತ ನೌಕರಿ ಹಿಡಿತಾವ್ರೆ. ಅವ್ರನ್ನ ಫಾರಿನ್ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಫಾರಿನ್ ಕಂಪನಿಗಳು ಇರ್ತಾವ, ಅವ್ರ ಆ ಕಡೆ ಹೋಗ್ತಾರ, ನೀವು ಇಲ್ಲಿ ಮನ್ಯಾಗ ಹೋಗ್ತೀರಿ, ಇಲ್ಲೇ ಉಳಿತೀರಿ. ನಿಮ್ಗೆ ವಯಸ್ಸಾಕತಿ, ತಮ್ಮ ಯಾಕೋ ನನಗೆ ರಾಮ್ ತಪ್ಪಕತ್ತೋ ಅಂತ ನೀವು ಅಂತೀರಿ. ಅವ ಇಂಗ್ಲೆಂಡ್ದಾಗ ಇರ್ತಾನ, ಅಮೇರಿಕಾದಾಗ ಇರ್ತಾನ, ಅವ ಅಂತಾನ ಹಳಮಳ ರಾಮ್ ತಪ್ಪತ್ತದ ದೇವ. ಹೌದು, ಹಳಮಳ ರಾಮ್ ತಪ್ಪತ್ತದ. ಅವ ವಿಚಾರ ಮಾಡ್ತಾನ, ನಾವು ಸಣ್ಣಾಗಿದ್ದಾಗ ನಮ್ಮನ್ನು ಹೋಗಿ ಇವ್ರು ಹಾಸ್ಟೆಲ್ ಕಿಟ್ ಬಂದಾರ ಅಂದ ಮೇಲೆ ಇವ್ರನ್ನ ಈಗ ನಾವು ಹಾಸ್ಟೆಲ್ ಕಿಟ್ ಬರೋಣ ಅಂತ ಅವ್ರು ವಿಚಾರ ಮಾಡ್ತಾರೆ. ಅವ್ರ ಅಮೇರಿಕಕ್ಕ ನೀವೇಲಿ ಹೋಗುದು? ಕೈಯಾಗ ಒಂದು ಕೈಜೀಲಿ ಹಿಡ್ಕೊಂಡು ವೃದ್ಧಾಶ್ರಮಕ್ಕೆ ಹೋಗುದು. ಇದು ಯಾಕೆ ಬಂತು ಅಂತ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಅದಕ್ಕೆ ನಾನು ನಿಮ್ಗೆ ಕೈ ಜೋಡಿಸಿ ಏನ್ ಹೇಳುದು ಅಂದ್ರೆ, ನಿಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಮಕ್ಕಳನ್ನೇ ಆಸ್ತಿ ಮಾಡಿಬಿಟ್ರಿ ಅಂತಂದ್ರೆ ನೀವು ಯಾರು ವೃದ್ಧಾಶ್ರಮಕ್ಕೆ ಹೋಗುವಂತ ಪ್ರಶ್ನೆನ ಬರಂಗಿಲ್ಲ. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ರಿ, ಅವ್ರಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ನಾನು ಹಂಗಂದ್ರೆ ಮಾತ್ರ ನೀವು ಇಂಗ್ಲಿಷ್ ಕಲಿಸ್ಬೇಡ್ರಿ ಅಂತ ನಾನು ಹೇಳಂಗಿಲ್ಲ. ಯಾಕಂದ್ರೆ ನಾನೇ ಇಂಗ್ಲಿಷ್ ಕಲ್ತ್ಕೊತೀನಲ್ಲಿ. ಇಂಗ್ಲಿಷ್ ಕಲಿಬಾರ್ದು ಅಂತಲ್ಲ, ನೀವು ಇಂಗ್ಲಿಷ್ ಅನ್ನ ನಾಲೆಜ್ ಪರ್ಪಸ್ ಆಗಿ ಅವ್ರಿಗೆ ಕಲಿಸ್ರಿ. ಆದ್ರೆ ಸಂಸ್ಕೃತಿ ಅನ್ನುವಂಥದ್ದು ಏನೈತಲ್ಲ, ಅದು ಭಾರತದ್ದೇ ಆಗಿರ್ಬೇಕು. ಭಾರತೀಯತೆಯನ್ನೇ ಅವ್ರಿಗೆ ನಾವು ಮೈಗೂಡಿಸಬೇಕು.